ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನ ಪಾತ್ರ ಪೀಟರ್ ಪಾತ್ರ ಅದು ನನ್ನ ಜೊತೆ ಕಾಂಬಿನೇಷನ್ ಇರೋ ತನಕ ಬಿಟ್ಟು ಬೇರೆದಷ್ಟು ಇನ್ನೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ನನಗೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಫುಲ್ ಸಿನಿಮಾ ನಾನು ತೋರ್ಸಲ್ಲ, ಮೊದಲನೇ ದಿನ ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೆ ಐ ಆಲ್ಸೋ ವಾಂಟ್ ಟು ಸಿ ಯು ಆಸ್ ಅನ್ ಆಡಿಯನ್ಸ್ ಅಂತ. ನನ್ನ ಆಡಿಯನ್ಸ್ ತರ ನೋಡಿ ಸಿನಿಮಾನ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಆಡಿಯನ್ಸ್ ಆಗಿ ಫಸ್ಟ್ ಡೇ ಸಿನಿಮಾ ನೋಡಿ ನನಗೇನು ಅನಿಸ್ತು ಅಂತ ನಾನು ಹೇಳ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನನ್ನ ಪಾತ್ರ ಅಲ್ಲೇ ನಾನು ಇಂಟ್ರಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ರಾಧಾ ಅಂತ. ಆ ರಾಧಾ ಅನ್ನೋದು ಬಿಟ್ಟರು ಬೇರೆ ಏನೂ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಹೇಳಿದ್ರೆ ಸಿನಿಮಾಗೆ ನೋಡಿ ಅಲ್ಲೇ ಆಗ್ಲೇ ನಂಗೆ ವಾರ್ನಿಂಗ್ ಬರ್ತಾ ಇದೆ. ಸೊ ಪ್ರತಿಯೊಂದು ರಾಧಾ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ಮೀರಾ ಆಗಿರ್ಬೋದು, ನಮ್ಮ ರಾಮ್ ಅವ್ರ ಪಾತ್ರ ಆಗಿರ್ಬೋದು, ಇನ್ನು ನವೀನ್ ಕಂಚನ್ ಅವರು, ನಮ್ಮ ಪ್ರತಿಮಾ ಮ್ಯಾಮ್, ಶಿ ಇಸ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಆಕ್ಟರ್. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಆಕ್ಚುಲಿ ನನಗೆ ತುಂಬಾ ಖುಷಿ ಆಗಿತ್ತು. ಬಿಕಾಸ್ ನಮ್ಗೊಂದು ರ್ಯಾಪೋ ಇತ್ತು. ನಮ್ಮ ಡೈರೆಕ್ಟರು ಆಕ್ಚುಲಿ ಇವರು ರಾಜೇಶ್ ಅವರು ಹೇಳ್ದಂಗೆ ನಮ್ಮ ಡೈರೆಕ್ಟರು ನಮ್ಗೆ ನಮ್ ಕೆಲಸ ಈಸಿ ಮಾಡ್ಕೊಡ್ತಾ ಇದ್ರು. ಇವಾಗ ನಾವೇನೇ ಒಂದು ಅಭಿನಯ ಮಾಡ್ಬೇಕು, ಅದೇನೋ ಕಷ್ಟ ಸೀನ್ ಇರ್ಬೋದು, ನಮ್ಮ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಎಲಿಮೆಂಟ್ ಇದೆ, ಅದು ನಾನು ಹೇಳಕ್ಕಾಗಲ್ಲ. ಬಟ್ ಸಿನಿಮಾ ಬಂದ್ಮೇಲೆ ಹೇಳ್ಕೊತೀನಿ, ಅದನ್ನ ನಾನು ಕಾಯ್ತಾ ಇದ್ದೀನಿ. ಸೊ ಅಲ್ಲಿ ನಾವ್ ಏನೇನ್ ಮಾಡ್ಬೇಕು, ಒಂದು ವಸ್ತುನ ತೆಗ್ದು ಎಸಿಬೇಕು, ಯಾವ ತರ ಎಸಿಬೇಕು, ಯಾವ ತರ ನೋಡ್ಬೇಕು, ಯಾವ ಕಡೆ ನೋಡ್ಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲದನ್ನು ಬಂದು ನಮ್ಮ ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು. ಅಂದ್ರೆ ನನ್ ರಾಧಾ ಆಗಿದ್ರೆ ಅವ್ರು ರಾಧಾ ಆಗ್ಬಿಡ್ತಿದ್ರು, ಇವ್ರು ಪೀಟರ್ ಆಗಿದ್ರೆ ಪೀಟರ್ ಆಗ್ಬಿಡ್ತಿದ್ರು. ಅದೇ ತರ ನಾವು ಕಾಪಿ ಪೇಸ್ಟ್ ಮಾಡಿದ್ವಿ. ಎಸ್, ಆಸ್ ಅನ್ ಆಕ್ಟರ್ ಇಂಥ ಡೈರೆಕ್ಟರ್ ಸಿಕ್ಕಿದ್ರೆ ನಮ್ಮ ಒಂದು ನಟನೆಗೆ ಏನೋ ಒಂದು ಗುಡ್ ಸಪೋರ್ಟ್, ಒಂದು ಪಿಲ್ಲರ್ ಸಿಗುತ್ತೆ. ಸೊ ಹೀಸ್ ಬಿನ್ ಆರ್ ಪಿಲ್ಲರ್, ನಮ್ಮೆಲ್ಲರ ಪಿಲ್ಲರ್. ಆಕ್ಚುಲಿ ತುಂಬಾ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ನಟಿಸಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಡೆಬ್ಯೂ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಸೊ ಐ ವುಡ್ ಲೈಕ್ ಟು ಸೇ ನಾನು ಒಬ್ಬ ನಟಿಯಾಗಿ ಇಂಟ್ರಡ್ಯೂಸ್ ಮಾಡ್ತಿರುವಂತ ಒಂದು ಸಿನಿಮಾ ಪೀಟರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾವಾಗ್ಲೂ ಈ ಒಂದು ವಿಷಯಕ್ಕೆ ನಾನು ಆಭಾರಿಯಾಗಿರ್ತೀನಿ. ಅಂಡ್ ನೆಕ್ಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ರವಿ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸ್ಕೊಂಡವರು. ಹಾಗೆ ನಮ್ಮ ರಾಕೇಶ್ ಅವರು IT ಎಂಪ್ಲಾಯ್. ಅಲ್ಲಿಂದ ಇವರೆಲ್ಲ ಫ್ರೆಂಡ್ಸ್ ಆಗಿ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೆಂಗಿರತ್ತೆ ಅಂತ ತೋರ್ಸೋದಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದಂತ ಸಿನಿಮಾ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ನಿಂತ್ಕೋತಾ ಇದ್ರು, ಅವರು ಬರ್ತಾ ಇದ್ರು, ಎಲ್ಲ ಕಡೆ ಓಡಾಡ್ತಾ ಇದ್ರು. ನಮ್ಗೇನಾದ್ರು ತೊಂದರೆ ಆಗ್ತಿದ್ರೆ ನಮ್ ಜೊತೆ ಬರೋರು, ನೀವೇನು ಟೆನ್ಷನ್ ತಗೋಬೇಡಿ, ನಾವ್ ಇರ್ತೀವಿ ಅಂತ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ನಾವು ಶೂಟ್ ಮಾಡಿದ್ದು, ಎಷ್ಟು ಮಳೆ ಸುರಿತಿತ್ತು ಅಂದ್ರೆ ನಮ್ಮ ಟೆಕ್ನಿಷಿಯನ್ಗಳು ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವ್ರ ಕಾಲ್ಗಳೆಲ್ಲ ಹಂಗೆ ಸಿಪ್ಪೆ ತರ ಎಳ್ಕೊಂಡ್ ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಿದ್ದಾರೆ ಎಲ್ರು. ಸೊ ಅವ್ರೆಲ್ರಿಗೂ ಒಳ್ಳೆ ಸಪೋರ್ಟ್ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ಸ್ ರವಿ ಹಾಗೂ ರಾಕೇಶ್ ಅವರು, ಇವರು ಧೈರ್ಯ ಮಾಡಿದಕ್ಕೆ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೆ, ಥ್ಯಾಂಕ್ ಯು. ಅಂಡ್ ನನ್ನ ಜೊತೆ ಆಕ್ಟ್ ಮಾಡಿದಂಥವ್ರು, ನಂದು ಇವ್ರದ್ದು ಕಾಂಬಿನೇಷನ್ ಅಷ್ಟಿರ್ಲಿಲ್ಲ. ಸೊ ಐ ಡೋಂಟ್ ನೋ ಮಚ್. ಬಟ್ ಇವರು ಅಷ್ಟೇ, ನಿಮ್ ಸಾಂಗ್ ಅಲ್ಲಿ ನೋಡಿದೀರಾ, ತುಂಬಾ ನ್ಯಾಚುರಲ್ ಆಗಿ ಅಭಿನಯ ಮಾಡಿದ್ದಾರೆ. ರವೀಕ್ಷಾ ಅವರು, ರಾಮ್ ಅವರು, ಈಸ್ ಅ ವಂಡರ್ಫುಲ್ ಆಕ್ಟರ್. ವರುಣ್ ಪಟೇಲ್ ಅವ್ರು ಬಂದಿದ್ದಾರೆ. ಈಸ್ ಆಲ್ಸೋ ಅವರು ಒಂದು ಮೂವಿನ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಆಕ್ಟ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅಂತ ಒಬ್ಬ ಒಳ್ಳೆ ನಟ ಅಂತ. ಆಮೇಲೆ ನಮ್ಮ ಅಸೋಸಿಯೇಟ್ ಇದ್ದಾರೆ ವಿನೋದ್ ಅವರು ಅಷ್ಟೇ ತುಂಬಾ ನಮ್ಗೆಲ್ಲ ಸಪೋರ್ಟ್ ಮಾಡಿ, ಒಂದು ಸ್ಕ್ರಿಪ್ಟ್ ಬಂದು ನಮ್ಗೊಂದು ಡೈಲಾಗ್ಸ್ ಹೇಳ್ತಿರ್ಬೇಕು, ಹೇಳುವಾಗ ಈ ತರ ಇರುತ್ತೆ ನೀವು ಟೆನ್ಷನ್ ತಗೋಬೇಡಿ, ಹಿಂಗ್ ಮಾಡಿ ಹಂಗ್ ಮಾಡಿ. ಯಾಕಂದ್ರೆ ನಮ್ ಸುಖೇಶ್ ಅವರು ಈಸ್ ಆಲ್ವೇಸ್ ಫ್ರೆಂಡ್ಲಿ. ಅವ್ರ ಜೊತೆ ಇರೋರೆಲ್ಲಾನು ಅಷ್ಟೇ ಫ್ರೆಂಡ್ಲಿ, ಅಷ್ಟು ಒಳ್ಳೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು. ಸಾರಿ ಐ ಫಾರ್ಗಾಟ್, ದೀನಾ ಅವರಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಸಿದ್ದು ಪ್ರೊಡಕ್ಷನ್ ಅವರು ಮಾಡ್ತಿದ್ರು, ಮತ್ತೆ ನಟನೆನೂ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಮ್ ಅವರು ಆಕ್ಟ್ ಅಷ್ಟೇ ಅಲ್ಲ, ಆಕ್ಟಿಂಗ್ ಜೊತೆ ಪ್ರೊಡಕ್ಷನ್ ವರ್ಕ್ ಕೂಡ ಮಾಡ್ತಾ ಇದ್ರು. ಇಲ್ಲಿ ಬಂದು ಸೀನಲ್ಲಿ ಒಂದು ಆಕ್ಟ್ ಮಾಡ್ಬೇಕು, ಅಲ್ಲಿ ನೋಡಿದ್ರೆ ಅಲ್ಲಿ ನೀರಿಲ್ಲ, ಬಿಸಿನೀರಿಲ್ಲ, ತುಂಬಾನೇ ಕಾಟ ಕೊಟ್ಬಿಟ್ಟಿದೀವಿ. ಸಾರಿ ರಾಮ್, ಸಾರಿ ಅಭಿ ಗುರ್ತೇ ಸಿಗ್ಲಿಲ್ಲ ನನಗೆ. ಸೊ ಅಭಿ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಯಲ್ಲಿ ಎಲ್ಲಾದ್ರೂ ಥ್ಯಾಂಕ್ ಮಾಡಕ್ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ಐ ಆಮ್ ಟೇಕಿಂಗ್ ದಿಸ್ ಮಚ್ ಲಾಂಗ್ ಟೈಮ್. ಸಾರಿ. ಅದೇ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಾನು ಏನು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ನೀವು ಸಿನಿಮಾ ನೋಡಿದ ನಂತರ ಒಂದಷ್ಟು ವಿಷಯಗಳನ್ನ ನಾನು ಬಿಟ್ಕೊಡ್ಬಲ್ಲೆ.
ಆಮೇಲೆ ನಮ್ಮ ಸಿನಿಮಾ ಹೀರೋ ಚಂಡೆ ಆಫ್ಟರ್ ಪೀಟರ್. ನಮ್ಮ ಸುಖೇಶ್ ಅವ್ರು ಹೇಳ್ದಂಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಥಿಯೇಟರ್ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಮಾತ್ರ ಯು ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಪದೇ ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಈಗಾಗಲೇ ನಿಮ್ಮ ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು ಕೇಳ್ಕೊಂಡ್ವಿ. ನಮ್ಮ ಋತ್ವಿಕ್ ಅವರು ಬಹಳ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ, ಅಂಡ್ ನವೀನ್ ಶೆಟ್ಟಿ ಅವರು ಅದ್ಭುತವಾಗಿ ಎಡಿಟಿಂಗ್ ಮಾಡಿದ್ದಾರೆ. ಎಲ್ಲ ಆನ್ ಸ್ಪಾಟ್ ಮಾಡ್ಕೊಂಡು ಬಂದಂತ ಸಿನಿಮಾ. ನಾವು ಲಾಸ್ಟ್ ಇಯರ್ ಶೂಟ್ ಮಾಡಿದ್ವಿ, ಈ ಇಯರ್ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಪ್ರೋಸೆಸ್ ನನಗೆ ಗೊತ್ತಿಲ್ಲ, ಶೂಟ್ ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡ್ರು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ 1.5 ವರ್ಷ 2 ವರ್ಷದಲ್ಲಿ ಎಲ್ಲ ಮುಗ್ದಿದೆ. ಸೊ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಕನ್ನಡದಲ್ಲೂ ತುಂಬಾ ಒಳ್ಳೆ ಅದ್ಭುತವಾದ ನಟರಿದ್ದೀವಿ ಅಂತ ನಾನು ಹೇಳ್ಕೊತೀನಿ ಹೆಮ್ಮೆ ಆಗಿ, ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ. ಸೊ ಪ್ಲೀಸ್ ದಯಮಾಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ, ಈ ಒಂದು ಒಳ್ಳೆ ಕನ್ನಡ ಸಿನಿಮಾ ಉಳಿಸಿ. ಯಾಕಂದ್ರೆ ಒಂದಷ್ಟು ಕಮೆಂಟ್ಗಳಲ್ಲಿ ನೋಡಿದೆ, ಎಷ್ಟೊಂದು ಜನ ಇದು ಮಲಯಾಳಂ ಡಬ್ ಸಿನಿಮಾ ಅಲ್ಲ ಅಂತ ಹಾಕಿದ್ರು. ನಾನು ಇಲ್ಲ ಇದು ಕನ್ನಡ ಸಿನಿಮಾ, ಮಲಯಾಳಮಲ್ಲಿ ನಾವು ಡಬ್ ಮಾಡ್ತಾ ಇದ್ದೀವಿ. ಆ ಹೇಳ್ಕೊಳ್ಳೋದಕ್ಕೆ ಅದೊಂದು ಹೆಮ್ಮೆ ಆಗತ್ತಲ್ಲ. ಸೊ ಐ ಫೀಲಿಂಗ್ ರಿಯಲಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್, ಅಂಡ್ ಥ್ಯಾಂಕ್ ಯು ಸೋ ಮಚ್.